ಹಲೋ ಗೈಸ್, ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿದಂತಹ ಏರ್ ಫ್ರೈಯರನ್ನು ಮತ್ತೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಸೊ ಫೈನಲಿ ಅದನ್ನು ಓಪನ್ ಮಾಡಿ ಉದ್ಘಾಟನೆ ಮಾಡುವಂತಹ ಟೈಮ್ ಬಂದಿದೆ. ಹಾಗೆ ನಾವು ಫ್ರೆಂಚ್ ಫ್ರೈಸ್ ಮಾಡೋದ್ರ ಮೂಲಕ ನಮ್ಮ ಏರ್ ಫ್ರೈಯರ್ನ ಉದ್ಘಾಟನೆ ಮಾಡುವ. ಸೊ ಹಾಗೆ ನಾನು ಫಸ್ಟ್ ಟೈಮ್ ಫ್ರೆಂಚ್ ಫ್ರೈಸ್ ಮಾಡೋದ್ರಿಂದ ಕಟ್ಟಿಂಗ್ ಸ್ಕಿಲ್ ಎಲ್ಲ ನೀವು ಒಬ್ಸರ್ವ್ ಮಾಡಬೇಡಿ, ಎಲ್ಲ ಕರೆಕ್ಟಾಗಿ ಬಂದಿಲ್ಲ. ಸೊ ತುಂಬ ಕೊರತೆಗಳೆಲ್ಲ ಇದೆ. ಸೊ ಹಾಗೆ ಕಟ್ ಮಾಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದರ ಒದ್ದೆಯನ್ನು ತೆಗಿಬೇಕು. ಸೊ ನಮ್ಮ ಹತ್ರ ಟಿಶ್ಯೂ ಪೇಪರ್ನ ಕೊರತೆ ಇದ್ದ ಕಾರಣ ಇದ್ದ ಪೇಪರಲ್ಲಿ ನಾನು ಅಡ್ಜಸ್ಟ್ ಮಾಡಿದ್ದೇನೆ. ಸೊ ಹೇಗೆಗೋ ಅದರ ಒದ್ದೆ ಎಲ್ಲ ತೆಗೆದು ಒಂದು ಪಾತ್ರದಲ್ಲಿ ಹಾಕಿ, ಇನ್ನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಹುಡಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹುಡಿ ಮತ್ತು ಚಿಟಿಕೆಯಷ್ಟು ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡುವ ಅಂತ ಅಂದ್ಕೊಂಡೆ, ಬಟ್ ಸ್ಪೂನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗದ ಕಾರಣ ಹ್ಯಾಂಡ್ ವಾಶ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ಫೈನಲ್ ಸ್ಟೆಪ್. ಸೊ ಇದರಲ್ಲಿ ತುಂಬ ಸ್ಲೈಸಸ್ ಇದ್ದ ಕಾರಣ ನಾನು 2 ಸಲ ಮಾಡಬೇಕಿತ್ತು, ಬಟ್ ನನಗೆ ಉದಾಸೀನ ಆಯಿತು. ಸೊ ನಾನು ಒಂದೇ ಸಲ ಮಾಡ್ತಾ ಇದ್ದೇನೆ. ಇಲ್ಲಿ ಚೆನ್ನಾಗಿ ಬಂದರೆ ನಮ್ಮ ಪುಣ್ಯ ಅಷ್ಟೇ. ಸೊ ಹಾಗೆ ನಾನು 180 ಡಿಗ್ರಿಯಲ್ಲಿ 15 ಮಿನಿಟ್ಸಿಗೆ ಸೆಟ್ ಮಾಡುವ ಅಂತ ಅಂದ್ಕೊಂಡೆ. ಸೆಟ್ ಮಾಡಿದೆ, ಬಟ್ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಏರ್ ಫ್ರೈಯರ್ ಅದು ಫೇಲ್ ಆಗೋಯಿತು, ಸ್ಟಾರ್ಟೇ ಆಗಲಿಲ್ಲ. ಸೊ ಮತ್ತು ವಿಡಿಯೋ ಎಲ್ಲ ನೋಡಿ ಗೊತ್ತಾಯಿತು, ಫ್ಯಾನ್ನ ಸಿಂಬಲ್ ಬಂದರೆ ಮಾತ್ರ ಸ್ಟಾರ್ಟ್ ಆಯಿತು ಅಂತ ಅರ್ಥ ಅಂತ. ಸೊ ಹಾಗೆ ಮತ್ತೆ ಸೆಟ್ ಮಾಡಿ ಫೈನಲಿ ಆಯಿತು. ನೋಡುವ ಹೇಗಾಗಿದೆ ಅಂತ ಹೇಳಿ. ಓಪನ್ ಮಾಡಿ. ಅಯ್ಯೋ ದೇವರೇ, ನೋಡಿ ಕರಂಚಿ ಹೋಯಿತು. ದಪ್ಪ ದಪ್ಪ ಇದ್ದ ಪೀಸಸ್ ಎಲ್ಲ ಓಕೆ ಇದೆ, ಬಟ್ ಈ ತೆಳು ಮಾಡಿ ಕಟ್ ಮಾಡಿರುವಂಥ ಪೀಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಬೆಂದಿದೆ. ಕೆಲವೊಂದಕ್ಕೆಲ್ಲ ಬಲವೇ ಇಲ್ಲ ನೋಡಿ. ಕ್ರಂಚ್ ಅನ್ನೋ ಒಂದು ವಿಷಯವೇ ಇಲ್ಲ ಇದರಲ್ಲಿ, ಹಾಗಾಗಿದೆ. ಮತ್ತು ಇಷ್ಟೊಂದೆಲ್ಲ ಮಾಡಿ ನಾವು ಒಂದು ಸೋಸ್ಗೆ ಯಾಕೆ ಕಡಿಮೆ ಅಂತ ಹೇಳಿ ನಾವು ಸೋಸಲ್ಲಿ ಕೂಡ ಮಿಕ್ಸ್ ಮಾಡಿ ತಿನ್ನುವ.